ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆಮದ್ದು ಚಾನಲ್. ಹಳ್ಳಿಯಲ್ಲಿ ಮಾಡುವಂತಹ ಮನೆಮದ್ದಲ್ಲಿ ಹಾಗೂ ಈ ಆಯುರ್ವೇದದಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ ಒಂದು ಪದಾರ್ಥ ಇದ್ದರೆ ಅದು ಲವಂಗ. ಲವಂಗಕ್ಕೆ ತುಂಬ ಔಷಧಿ ಅಂಶ ಇದೆ. ಇದನ್ನು ನಾವು ಶೇಖರ, ಲವ, ಪ್ರಸುನ, ಲಮಗಕಲಿಕ, ಲವಂಗಿಕ, ವಾಯುಪುಷ್ಪ, ದಿವ್ಯ, ದಿವ್ಯಗಂಧ ಈ ರೀತಿ ತುಂಬ ಅಂದರೆ ತುಂಬ ಹೆಸರಿದೆ. ಇವತ್ತು ನಾವು ಈ ಲವಂಗದಲ್ಲಿರುವಂತಹ ಔಷಧಿ ಅಂಶವನ್ನು ತಿಳಿಯೋಣ. ಮೊದಲನೇದಾಗಿ ಮೊಡವೆಗೆ ಲವಂಗದ ಪುಡಿಯನ್ನು ಸ್ವಲ್ಪ ನೀರಲ್ಲಿ ಕಲಸಿ ಮೊಡವೆಗೆ ಹಚ್ಚಿದರೆ ಮೊಡವೆ ಬೇಗ ಗುಣ ಆಗುತ್ತೆ ಮತ್ತು ಯಾವುದೇ ರೀತಿಯ ಕಲೆ ಇದ್ದರೂ ಅದು ಹೋಗುತ್ತೆ. ಇನ್ನು ಹಲ್ಲು ನೋವಿಗೆ ಹೆಚ್ಚಾಗಿ ನಾವು ಲವಂಗದ ಎಣ್ಣೆಯನ್ನೇ ಬಳಸುವುದು. ಹಲ್ಲು ನೋವಿರುವ ಭಾಗಕ್ಕೆ ಲವಂಗದ ಎಣ್ಣೆಯನ್ನು ಹಚ್ಚಿದರೆ ಅಥವಾ ಲವಂಗದ ಎಣ್ಣೆಯಲ್ಲಿ ಸ್ವಲ್ಪ ಹತ್ತಿಯನ್ನು ಅದ್ದಿ ಅದನ್ನು ನಾವು ಎಲ್ಲಿ ನೋವು ಉಂಟು ಅಲ್ಲಿ ಇಟ್ಟರೆ ಹಲ್ಲು ನೋವು ಆದಷ್ಟು ಬೇಗ ಗುಣ ಆಗುತ್ತೆ. ಕೆಲವರಿಗೆ ಬಾಯಲ್ಲಿ ತುಂಬ ಜೊಲ್ಲು ಸರಿತಾ ಇರೋದು ಅಥವಾ ಬಾಯಿ ದುರ್ವಾಸನೆ ಬರುವಂಥದ್ದು, ಬಿಕ್ಕಳಿಕೆ ಬರುವಂಥದ್ದು, ಎಲ್ಲಿಗಾದರೆ ಹೋದರೆ ವಾಂತಿ ಬರುವಂಥದ್ದು, ಕೆಲವೊಂದು ಪರಿಮಳ ಬಂದರೆ ಅಥವಾ ವಾಸನೆ ಬಂದರೆ ವಾಂತಿ ಬರುವಂಥದ್ದು, ಈ ರೀತಿಯ ಎಲ್ಲ ಸಮಸ್ಯೆ ಇರುತ್ತೆ. ಅಂಥವರು ಒಂದು ಲವಂಗವನ್ನು ಬಾಯಲ್ಲಿ ಹಾಕಿಡಬೇಕು. ಒಂದು ಲವಂಗ ಬಾಯಲ್ಲಿ ಇರೋದರಿಂದ ಈ ಜೊಲ್ಲು ಸುರಿಯುವಂಥದ್ದು ಅಥವಾ ಬಾಯಿ ದುರ್ವಾಸನೆ ಬರುವಂಥದ್ದು, ಬಿಕ್ಕಳಿಕೆ, ವಾಂತಿ ಈ ರೀತಿಯ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ವಾತ, ಪಿತ್ತ, ಕಫ ಇದರಿಂದ ಬರುವಂತಹ ರೋಗಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಲವಂಗಕ್ಕಿದೆ. ಈಗ 1 ಲೋಟ ನೀರು ಕುದಿಸುವಾಗ ಅದಕ್ಕೆ ಸ್ವಲ್ಪ ಲವಂಗವನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಈ ಉರಿಮೂತ್ರದ ಸಮಸ್ಯೆ ಕಡಿಮೆ ಆಗುತ್ತೆ. ಲವಂಗ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಹ ಹೆಚ್ಚಾಗುತ್ತೆ ಮತ್ತು ಹಸಿವು ಜಾಸ್ತಿ ಆಗುತ್ತೆ. ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಅದು ಕಡಿಮೆ ಆಗುತ್ತೆ. ಪ್ರತಿನಿತ್ಯ ಆಗದಿದ್ದರೂ ವಾರಕ್ಕೆ 1-2 ಬಾರಿ ಆದರೂ ಲವಂಗದ ಸೇವನೆ ಮಾಡಿ. ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.